ಆರ್ ಸಿ ಬಿ ಅವರು ಕಪ್ ಗೆದ್ದುಬಿಟ್ರು. ಬರೀ ಈ ಸಲ ಕಪ್ ನಮ್ಮದೇ, ಈ ಸಲ ಕಪ್ ನಮ್ಮದೇ, ಈ ಸಲ ಕಪ್ ನಮ್ಮದೇ ಅಂತ ಹೇಳಿ 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 ಉಳಿದವರೆಲ್ಲ ಉರ್ಸೋ ರೇಂಜ್ಗೆ ಆಗೋಗ್ಬಿಡ್ತು. ಡೆಲ್ಲಿ ಮೇಲೆ ನೆನ್ನೆ ಡೆಲ್ಲಿಯಲ್ಲೇ ವಾಡದ ಚಾಚಿ ಕಪ್ ಎತ್ಕೊಂಡು ಬಂದವರು. ಬಟ್ ಈ ಸಲ ಹುಡುಗಿರಂತೂ ಕನಸನ್ನು ಈಡೇರಿಸಿದ್ದಾರೆ. ಈಗ ಹುಡುಗರ ಮೇಲೆ ಸವಾಲ್. ಕಷ್ಟಪಟ್ಟು ತಗೊಂಡಿರೋ ಚಿನ್ನನ ಕಡಿಮೆ ಬೆಲೆಗೆ ಮಾರೋಕ್ಕಾಗತ್ತಾ? ಒಳ್ಳೆ ಬೆಲೆ ಸಿಗೋ ಕಡೆ ಮಾರ್ಬೇಕು. ಇಷ್ಟು ಕಡಿಮೆ ಚಿನ್ನಕ್ಕೆ ಅಧಿಕ ಬೆಲೆ ಕೊಡೋದು ಅಭಯ ಗೋಲ್ಡ್ ಬಯರ್ಸ್ ಮಾತ್ರ. ನಮಸ್ಕಾರ, ಸ್ವೀಟ್ ಪ್ಲಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕಿರಿಕೀರ್ತಿ. ಆರ್ ಸಿ ಬಿ ಅವರು ಕಪ್ ಗೆದ್ದುಬಿಟ್ರು. ಅದು ಗಂಡಸ್ರಿಗೆ ಗೆದ್ರೋ ಹೆಂಗಸ್ರಿಗೆ ಗೆದ್ರೋ ಅವೆಲ್ಲ ಮ್ಯಾಟ್ರ್ ಆಗಲ್ಲ. ನಮಗೆಲ್ಲವೂ ಒಂದೇ, ಸಮಾನತೆ. ಈ ಪ್ರಪಂಚದಲ್ಲಿ, ಸಮಾನತೆ ಇರುವ ಪ್ರಪಂಚದಲ್ಲಿ ಆರ್ ಸಿ ಬಿ ತಂಡಕ್ಕೆ ಒಂದು ಕಪ್ ಅಂತೂ ಸಿಕ್ಕಿದೆ. ಹೆಣ್ಣು ಮಕ್ಕಳು ನಿನ್ನೆ ನಮ್ಮ ಅದೆಷ್ಟೋ ವರ್ಷದ ಕನಸನ್ನು ನನಸು ಮಾಡಿದ್ದಾರೆ. ಬರೀ ಈ ಸಲ ಕಪ್ ನಮ್ಮದೇ, ಈ ಸಲ ಕಪ್ ನಮ್ಮದೇ, ಈ ಸಲ ಕಪ್ ನಮ್ಮದೇ ಅಂತ ಹೇಳಿ 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 ಉಳಿದವರೆಲ್ಲ ಉರ್ಸೋ ರೇಂಜ್ಗೆ ಆಗೋಗ್ಬಿಡ್ತು. ಲಾಸ್ಟಿಗೆ ಹೆಂಗೆ ಅಂತಂದರೆ, ಈ ಸಲ ಕಪ್ ನಮ್ಮದೇ ಅಂತ ಹೇಳಿದ್ರೆ ಅದೇ ಲತ್ತೆ. ಹಂಗೆ ಹೇಳಿದ್ದಕ್ಕೇ ನಿಮಗೆ ಯಾವ ಮ್ಯಾಚು ಗೆಲ್ಲಕ್ಕಾಗ್ತಿಲ್ಲ, ಯಾವ ಕಪ್ಪು ಗೆಲ್ಲಕ್ಕಾಗ್ತಿಲ್ಲ ಅಂತ ರೇಗ್ಸಕ್ಕೆ ಶುರು ಮಾಡಿಬಿಟ್ಟಿದ್ರು. ಏನು ಒಂದು ಸ್ವಲ್ಪ ದಿನನ, ಹೆಚ್ಚು ಕಮ್ಮಿ ಒಂದು 15-16 ವರ್ಷ ಆಗಿಲ್ವಾ? ಇಷ್ಟು ಸೀಸನ್ನಲ್ಲಿ ನಮ್ಮ ಗಂಡು ಮಕ್ಕಳು ಪ್ರಯತ್ನ ಪಟ್ಟಿದ್ದು, ಒದ್ದಾಡಿದ್ದು. ಗೇಲ್ ಬಂದಾಯಿತು, ಎ ಬಿ ಡಿ ಬಂದಾಯಿತು, ಕೊಹ್ಲಿ ಇದ್ದಿದ್ದಾಯಿತು, ಯಾರ್ಯಾರು ಬರಲಿಲ್ಲ, ಯಾರ್ಯಾರು ಒಂದು ಪ್ರಯತ್ನ ಮಾಡಲಿಲ್ಲ. ವಿಜಯ್ ಮಲ್ಯ ಅವರಂತೂ ಏನು ಸ್ಟೇಡಿಯಮಲ್ಲೇ ನಿಂತು ಆ ಕ್ರಿಕೆಟ್ ಪ್ಲೇಯರ್ಸ್ನೆಲ್ಲ ಹುರಿದುಂಬಿಸೋಕ್ಕೆ ಹೀರೋಯಿನ್ಗಳನ್ನೆಲ್ಲ ಕರ್ಕೊಂಬಂದು ಡಗೌಟಲ್ಲಿ ನಿಲ್ಲಿಸಿ ಚಪ್ಪಾಳೆ ಹೊಡಿಸಿ ಏನು ಮಾಡಿದ್ರು ಸಹಿತ ಒಂದೇ ಒಂದು ಕಪ್ ಗೆಲ್ಲಕ್ಕೂ ಇಲ್ಲಿ ತನಕ ಆರ್ ಸಿ ಬಿ ಹುಡುಗರಿಗಾಗಿರಲಿಲ್ಲ. ನಮ್ಮ ಹೆಣ್ಮಕ್ಳು 2ನೇ ಸೀಸನ್ನಲ್ಲೇ ಡೆಲ್ಲಿ ಮೇಲೆ ನೆನ್ನೆ ಡೆಲ್ಲಿಯಲ್ಲೇ ವಾಡದ ಚಾಚಿ ಕಪ್ ಎತ್ಕೊಂಡು ಬಂದವರು. ಅಂದರೆ ನಾನು ಕಂಪ್ಲೀಟಾಗಿ ಫಾಲೋ ಮಾಡೋಕ್ಕಾಗಿರಲಿಲ್ಲ WPL. ಈ ಕೆಲಸದ ನಡುವೆ ಮ್ಯಾಚ್ ನೋಡ್ಕೊಂಡು ಕೂತ್ಕೊಳ್ಳೋದು ಕಷ್ಟ, ಸೊ ಹಂಗಾಗಿ ಆಗಿರಲಿಲ್ಲ. ಬಟ್ ನಿನ್ನೆ ನಾನು ಆ ಉಡುಪಿ ಡಿಸ್ಟಿಕ್ ಬ್ರಹ್ಮಾವರ ಅಂತ ಅಲ್ಲೆಲ್ಲೋ ಇದ್ದೆ, ಶೂಟ್ಗೆ ಹೋಗಿದ್ದೆ, ಅಲ್ಲಿ ಕೂತ್ಕೊಂಡು ಮ್ಯಾಚ್ ನೋಡ್ತಾಯಿದ್ವಿ. ನೋಡ್ತಾ ಹೆಂಗೆ ಅಂತಂದರೆ, ಗೆದ್ದರು ಬೆಂಗಳೂರಿನವರು. ಅವ್ರು ಇನ್ನೇನು ಗೆದ್ದು ಬೀಗಿ ಸಂತಸ ಸಂಭ್ರಮ ಪಡುವ ಹೊತ್ತಿಗಾಗಲೇ ನಮ್ಮ ಫ್ಲೈಟ್ ಟೈಮಿಂಗ್ಸ್ ಹತ್ತತ್ರ ಬಂದುಬಿಟ್ಟಿತ್ತು. ಫ್ಲೈಟ್ ಮಿಸ್ಸೇ ಆಗೋಯಿತು. ಅಂದರೆ ನಮಗಿದು ಸಾಕ್ಷಿ ಆಗಬೇಕಲ್ಲ, ಫಸ್ಟ್ ಟೈಮ್ ಒಂದು ಕಪ್ ಹೊಡಿತಾ ಇದ್ದಾರೆ, ಇದಕ್ಕೆ ಸಾಕ್ಷಿ ಆಗಬೇಕಲ್ಲ ಅನ್ನುವ ಕಾರಣಕ್ಕೆ ಕಾಯ್ಕೊಂಡು ಕೂತು ಇನ್ನೇನು ಮುಗೀತು ಅಂದರೆ ನಾವೇನು ಅನ್ಕೊಂಡು 130 ರನ್ ಅಲ್ವಾ, ಒಂದು 12, 13, 14 ಓವರಿಗೆ ಮ್ಯಾಚ್ ಮುಗಿದ್ರೂ ಇನ್ನೂ 1-1.25 ಗಂಟೆ ಟೈಮ್ ಇರುತ್ತೆ. ಅಷ್ಟರೊಳಗೆ ಹೋಗ್ಬಿಟ್ಟು ಪಿಕಪ್ ಮಾಡಿಬಿಟ್ಟು ಫ್ಲೈಟ್ ಹತ್ಕೊಂಡ್ಬಿಡೋದು ಅಂತ ಅಂದ್ಕೊಂಡ್ವಿ. ಬಟ್ ಅದು ಹಂಗಾಗಲಿಲ್ಲ. ಬಿಟ್ಟಾಕಿ, ಪರವಾಗಿಲ್ಲ. ಫ್ಲೈಟ್ ಮಿಸ್ ಆಗಿದ್ದು ಅಥವಾ ಫ್ಲೈಟ್ಗೆ ಬರೋಕ್ಕಾಗದೇ ಇರೋದು ಬೇಜಾರೇನಾಗಲಿಲ್ಲ. ಆದರೆ ಸಂತೋಷವಾಗಿದ್ದು, ಆಹಾ ಅದ್ಭುತ, ನಮ್ಮ ಟೀಮ್ ಗೆದ್ದು ಬಿಡ್ತು ಫೈನಲಿ. ಮಂದಣ್ಣ ನಮ್ಮ ಮುಖದಲ್ಲೆಲ್ಲ ಮಂದಹಾಸ ಮೂಡುವಂಗೆ ಮಾಡಿಬಿಟ್ಲಲ್ಲ, ಅದು ನಮಗೆ ಭಾಳ ಖುಷಿ ಆಯಿತು. ಪೆರಿ ಅದ್ಭುತವಾಗಿ ಆರೆಂಜ್ ಕ್ಯಾಪ್ ನಮ್ಮ ಕೈಲೇ ಇದೆ. ನಮ್ಮ ರಾಯಚೂರು ಹುಡುಗಿ ಬೌಲಿಂಗಲ್ಲಿ ಅದ್ಭುತವಾದ ಕೈ ಚಳಕ ಮಾಡಿ 4 ವಿಕೆಟ್ ತೊಗೊಂಡ್ಳು. ಶ್ರೇಯಾ ಒಂದು ಟೋಟಲಿ ಒಂದು ಸೂಪರಾಗಿತ್ತಪ್ಪ. ಸಖತ್ ಎಂಜಾಯ್ ಮಾಡಿದ್ವಿ ಮ್ಯಾಚ್ನ, ಸಖತ್ ಖುಷಿ ಕೊಟ್ಟು. ಇವಾಗ ಟೆನ್ಷನ್ ಯಾರಿಗೆ ಗೊತ್ತಾ? ನಮ್ಮ ಗಂಡು ಮಕ್ಕಳಿಗೆ. ಇವ್ರು ಇಷ್ಟು ದಿನ ಒದ್ದಾಡಿ ಬಿಲ್ಡಪ್ ಹಾಕ್ಕೊಂಡು, ಜನ ಸೇರಿಸ್ಕೊಂಡು, ಪೇಜ್ಗಳನ್ನ ಮಾಡಿಕೊಂಡು, ಮಿಲಿಯನ್ ಗಟ್ಟಲೆ ಫಾಲೋವರ್ಸ್ ಇಟ್ಕೊಂಡು ಒಂದು ಕಪ್ ಗೆಲ್ಲಕ್ಕಾಗಿಲ್ಲ. ನಮ್ಮ ಹುಡುಗಿರು ಹಿಂಗೆ ಎತ್ಕೊಂಬಂದ್ಬಿಟ್ರಲ್ಲ ಕಪ್ಪು ಅಂತ ಇವಾಗ ಅನ್ಸಕ್ಕೆ ಶುರು ಆಗ್ಬಿಟ್ಟಿದೆ ಎಲ್ರಿಗೂ. ಅದಕ್ಕೆ ಈಗ ಹುಡುಗರಿಗೆ ಪುಕ್ಕು ಸ್ಟಾರ್ಟ್ ಆಗ್ಬಿಟ್ಟಿದೆ. ನಿನ್ನೆ ಕಪ್ ಗೆದ್ದು ಸ್ವಲ್ಪ ಹೊತ್ತಾಗಿಲ್ಲ, ಅಷ್ಟೊತ್ತಿಗಾಗಲೇ ಅದ್ಯಾವುದೋ ಒಂದು ಆರ್ ಸಿ ಬಿ ಇವೆಂಟಿಗೆ ಕೊಹ್ಲಿ ಬೆಂಗಳೂರಿಗೆ ಬಂದರು. ಆಲ್ರೆಡಿ ಮುಖದಲ್ಲಿ ಕಾಣಿಸ್ತಾ ಇತ್ತು, ಹೆಣ್ಮಕ್ಳು ಗೆದ್ದರು, ಈ ಸಲ ನಾವು ಗೆಲ್ಲೇಬೇಕು. ಇನ್ನೊಂದೇನು ವಿಶೇಷ ಅಂತಂದರೆ, ಈ ಸಲ ಆಲ್ರೆಡಿ ನೋಡ್ತಾ ಇದ್ದಾರೆ ನೀವು, ರಾಯಲ್ ಚಾಲೆಂಜರ್ಸ್ ಬ್ಯಾಂಗ್ಳೂರ್ನ ತೆಗಿತಾ ಇದ್ದಾರೆ. ಅದನ್ನು ಇವಾಗ ರಿಷಬ್ ಶೆಟ್ಟಿ, ಆಮೇಲೆ ಸುದೀಪ್ ಸರು, ನಮ್ಮ ಪುನೀತ್ ರಾಜ್ಕುಮಾರ್ ಅವರ ಶ್ರೀಮತಿ ಅಶ್ವಿನಿ ಮೇಡಮ್ ಅವರು, ಮತ್ತು ಇವತ್ತು ರಶ್ಮಿಕಾ ಮಂದಣ್ಣ ಎಲ್ಲ ಅದಕ್ಕೆ ಆ್ಯಡ್ಸ್ ಮಾಡ್ತಾಯಿದ್ದಾರೆ. ಆಲ್ರೆಡಿ ಶಿವಣ್ಣನೂ ಮಾಡಿದ್ರು ಒಂದು ಆ್ಯಡು, ಲಾಂಗ್ ಇಟ್ಕೊಂಡು ಅದ್ರಲ್ಲಿ ರಾಯಲ್ ಇರೋದು ಬೇಕು, ಚಾಲೆಂಜರ್ಸ್ ಇರೋದನ್ನ ಬಿಸಾಕೋದು, ಆಮೇಲೆ ಬ್ಯಾಂಗ್ಳೂರ್ ಅಂತ ಇರೋದನ್ನು ಅದನ್ನು ತೆಗೆದು ಸೈಡಿಗೆ ಇಡ್ತಾರೆ. ಅಂದರೆ ಬ್ಯಾಂಗ್ಳೂರ್ ಅನ್ನೋದು ಹೋಗಿ ಬೆಂಗಳೂರು ಅಂತ ಬರುವ ಸಮಯ ಶುರುವಾಗ್ತಾ ಇದ್ದ ಹಾಗೇ ಏನೋ ಒಂಥರ ಪಾಸಿಟಿವಿಟಿ ಸ್ಟಾರ್ಟ್ ಆದಂಗಿದೆ ಟೀಮ್ಗೆ. ಆಲ್ರೆಡಿ ಅದ್ಭುತವಾಗಿ ಪರ್ಫಾರ್ಮ್ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಸೊ ನಮ್ಮ ಹುಡುಗರು ಈಗ 22ನೇ ತಾರೀಕು ಚೆನ್ನೈ ಮೇಲೆ ಮ್ಯಾಚ್ ಸ್ಟಾರ್ಟ್, ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸೀಸನ್ನು. ಈ ಸೀಸನ್ನಲ್ಲಿ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಹುಡುಗರೂ ಸಹಿತ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿ ಕಪ್ಪೇನಾದರೂ ಎತ್ತಿಬಿಟ್ರೆ 2024 ಚಿನ್ನದ ಅಕ್ಷರಗಳಲ್ಲಿ ಬರೆದು ಮನೇಲಿ ಫ್ರೇಮ್ ಹಾಕ್ಸ್ಕೊಂಡ್ಬಿಡ್ಬೋದಪ್ಪ. ಆರ್ ಸಿ ಬಿ ಅವರು ನಮ್ಮ ಕನಸುಗಳನ್ನು ಏಕಕಾಲದಲ್ಲಿ ಈಡೇರಿಸಿದ ವರ್ಷ ಅಂತ ಹೇಳಿ
ಭಾಳ ಟೈಮ್ ಬೇಕಾಗಿತ್ತು, ಕಾದು 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 ನೊಂದು ಮನಸ್ಸೆಲ್ಲ ಬೇಜಾರು ಮಾಡ್ಕೊಂಡು ಅಯ್ಯೋ ಕಪ್ ಆಸೆ ಬಿಟ್ಬಿಡ್ರಪ್ಪ, ಈ ಸಲ ಕಪ್ ನಮ್ಮದೇ, ಈ ಸಲ ಕಪ್ ನಮ್ಮದೇ ಅಂದ್ಬಿಟ್ಟು ಚಿಪ್ ತೊಗೊಂಬರೋದಾಗಿತ್ತು ನಮ್ಮ ಪರಿಸ್ಥಿತಿ. ಬಟ್ ಈ ಸಲ ಹುಡುಗಿರಂತೂ ಕನಸನ್ನು ಈಡೇರಿಸಿದ್ದಾರೆ. ಈಗ ಹುಡುಗರ ಮೇಲೆ ಸವಾಲ್, ಅವ್ರಿಗೆ ಇವಾಗ ಟೆನ್ಷನ್ನು ಆಡ್ತಾರೆ. ನನ್ನ ಪ್ರಕಾರ ಈ ಸಲ ಏನೋ ವೈಬ್ ಚೆನ್ನಾಗಿದೆ. ಬ್ಯಾಂಗ್ಳೂರವರು ಏನು IPL ಇಂಡಿಯನ್ ಪ್ರೀಮಿಯರ್ ಲೀಗ್ ಮೇಲ್ ವರ್ಷನ್ ಏನಿದೆ ಅದರಲ್ಲೂ ಸಹಿತ ಗೆದ್ಕೊಂಬಂದ್ಬಿಟ್ಟು ನಮ್ಮ ಮರ್ಯಾದೆ ಉಳಿಸಿ ಈ ಸಲ ಕಪ್ ಮಾತ್ರ ನಮ್ಮದಲ್ಲ, ಈ ಸಲ ಕಪ್ ನಮ್ಮದು ಅನ್ನೋ ಥರ ಆಗಲಿ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ಇದು ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ. ಮತ್ತೆ ಸಿಗ್ತೀನಿ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.